ನಮಸ್ಕಾರ ಸ್ನೇಹಿತರೆ, ಕನ್ನಡ ಕ್ರಿಕೆಟ್ ಮಗ ಚಾನಲ್ಗೆ ತಮಗೆಲ್ಲ ಸ್ವಾಗತ ರೀ. ಬನ್ನಿ ಇವತ್ತಿನ ವಿಷಯ ಬಗ್ಗೆ ನಾವು ಚರ್ಚೆ ಮಾಡ್ತಿದ್ರಿ. ಇವತ್ತು ನಮ್ಮ ಭಾರತ ತಂಡಕ್ಕೆ ಒಂದು ಅದ್ಭುತವಾದಂಥ ಪ್ರದರ್ಶನ ಕೊಟ್ಟು ಸೋಲುವ ಪಂದ್ಯ ಮತ್ತೆ ಗೆಲ್ಲಕ್ಕೆ ಪ್ರಯತ್ನ ಮಾಡ್ತಾರೆ ನಮ್ಮ RCB ತಂಡ. ಇದಕ್ಕೆಲ್ಲ ಯಾರು ಕಾರಣ ಅಂದರೆ ರೆಡ್ಡಿ, ವಾಷಿಂಗ್ಟನ್ ಸುಂದರ್ ಅವರು ಸೂಪರ್ ಡೂಪರ್ ಆಟ ಆಡಿದ್ದಾರೆ. ಇವತ್ತು ರೆಡ್ಡಿ ಅವರು ತಮ್ಮ ತಂದೆಗೆ ಅಳಿಸ್ಬಿಟ್ಟಿದ್ದಾರೆ. ಯಾವ ರೀತಿಯಾಗಿ ಅಳಿಸಿದ್ದಾರೆ, ಹಾಗೆ ಈ ಪಂದ್ಯದಲ್ಲಿ ಯಾವ ರೀತಿಯಾಗಿ ದಾಖಲೆ ಬರೆದರು ಎಂಬುದು ಕೂಡ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನು ಮಾಡ್ತೀವಿ ಅಂದರೆ ವಿಡಿಯೋ ಕೊನೆವರೆಗೂ ನೋಡಿ, ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡೋದಂತೂ ಮರಿಬೇಡಿ ಸ್ನೇಹಿತರೆ. 2024ರ ಒಂದು ಆಸ್ಟ್ರೇಲಿಯಾ ವಿರುದ್ಧ ಗಾಸ್ಕರ್ ಟ್ರೋಫಿಯಲ್ಲಿ ಸೂಪರ್ ಡೂಪರ್ ಆಗಿ ಒಳ್ಳೆ ಕಂಬ್ಯಾಕ್ ಆಗ್ತಾ ಇದ್ದಾರೆ. ಸಮಬಲ ಸಾಧಿಸಿದರೆ, ಒಂದು ಪಂದ್ಯ ಸೋತಿದ್ರೆ, ಒಂದು ಪಂದ್ಯ ಗೆದ್ದಿದ್ದಾರೆ, ಒಂದು ಡ್ರಾ ಆಗಿದೆ. ಇವಾಗ ನಾವು ಫೈನಲ್ಗೆ ಹೋಗ್ಬೇಕಾದ್ರೆ ಇವಾಗ ಗೆಲ್ಲುವಂಥ ಸನ್ನಿವೇಶಕ್ಕೆ ಬರಬೇಕು ಸ್ನೇಹಿತರೆ. ಯಾಕೆಂದರೆ WTC ಫೈನಲ್ ದಕ್ಷಿಣ ಆಫ್ರಿಕಾ ವಿರುದ್ಧ ನಾವು ಆಡಬೇಕಂದ್ರೆ ಖಂಡಿತವಾಗಿ ಆಸ್ಟ್ರೇಲಿಯಾ ವಿರುದ್ಧ ಗೆಲ್ಲಬೇಕು ನಾವು ಅಂತ ಹೇಳ್ಬೋದಾಗಿದೆ. ಈ ರೀತಿಯಾಗಿ ನಾವು ಭಾರತ ತಂಡಕ್ಕೆ ಕಠಿಣ ಸವಾಲು. ಆ ಕಠಿಣ ಸವಾಲಿನಲ್ಲಿ ಪಾರು ಮಾಡಿದ್ದು ರೆಡ್ಡಿ ಅಂತ ಹೇಳ್ಬೋದಾಗಿದೆ. ಯಾಕಂದರೆ 10 ಬೌಂಡ್ರಿ, 1 ಸಿಕ್ಸರ್ ಮುಖಾಂತರ ಸೆಂಚುರಿ ಬಂದಿದೆ. ಸೂಪರ್ ಡೂಪರ್ ಇವರು ನಮ್ಮ ಭಾರತ ತಂಡಕ್ಕೆ ಆಪತ್ತು ಬಾಂಧವ ಆಗಿದ್ದಾರೆ. ಯಾಕಂದರೆ ಒಂದು ಸಂದರ್ಭದಲ್ಲಿ 250 ರನ್ಗೆ ಆಲ್ಔಟ್ ಆಗುವ ಭಾರತ ತಂಡ 358 ರನ್ನಿಗೆ ಹೋಗಿ ತಲುಪಿದರೆ. ಇನ್ನೂ ಒಂದು ವಿಕೆಟ್ ಬಾಕಿ ಇದೆ. ಸಿರಾಜ್ ಕೂಡ ಆಡ್ತಿದ್ದಾರೆ. ಮೊದಲ ಬ್ಯಾಟಿಂಗ್ನಲ್ಲಿ ಒಂದು ಸೂಪರ್ ಆಗಿ 474 ರನ್ ಮಾಡಿತ್ತು ಆಸ್ಟ್ರೇಲಿಯಾ. ಅದರಲ್ಲಿ ಬುಮ್ರಾ 4 ವಿಕೆಟ್, ಜಡೇಜಾ 3 ವಿಕೆಟ್ ತೆಗೆಯುವ ಮುಖಾಂತರ ಭಾರತ ತಂಡಕ್ಕೆ ಹೆಲ್ಪ್ ಆಗಿದ್ರು. ಅದೇ ರೀತಿಯಾಗಿ ಬ್ಯಾಟಿಂಗ್ ವಿಭಾಗದಲ್ಲಿ ಮತ್ತೆ ಜೈಸ್ವಾಲ್ 82, ಮತ್ತೆ ರೋಹಿತ್ ಮತ್ತೆ ಫ್ಲಾಪ್ ಆಗಿದ್ದಾರೆ 3 ರನ್ನು. ರೋಹಿತ್ ಅಂತೂ ಫ್ಲಾಪ್ ಆಗ್ತಾನೆ ಇದ್ದಾರೆ. ಇವ್ರ ಜೊತೆಗೆ ಮತ್ತೆ ರಾಹುಲ್ 24 ರನ್ ಮಾಡಿ ಔಟ್ ಆಗಿದ್ದಾರೆ. ಅದ್ಭುತವಾದಂಥ ಮತ್ತೆ ಪಂತ್ ಅವರು 28 ರನ್ ಮಾಡಿದ್ದಾರೆ. ಆಕಾಶ್ದೀಪ್ ಅವರು 0ಕ್ಕೆ ಔಟ್ ಆಗಿದ್ದಾರೆ. ಹಾಗೆಯೇ ಇಲ್ಲಿ ಜಡೇಜಾ ಅವರು ಕೂಡ 17 ರನ್ ಮಾಡಿ ಔಟ್ ಆದ ನಂತರ ಭಾರತ ತಂಡ ನಾವು 250 ರನ್ಗೆ ಆಲ್ಔಟ್ ಆಗುವ ಸಂದರ್ಭದಲ್ಲಿ ವಾಸಿ ಮತ್ತು ರೆಡ್ಡಿ ಸಖತ್ತಾಗಿ ಆಟ ಆಡಿದ್ದಾರೆ. ಇವತ್ತು ವಾಸಿ ಅವರು ಕೂಡ 50 ರನ್ ಮಾಡಿದ್ದಾರೆ. ರೆಡ್ಡಿ 105, 10 ಬೌಂಡ್ರಿ, 1 ಸಿಕ್ಸರ್ ಮುಖಾಂತರ ಭಾರತ ತಂಡಕ್ಕೆ ಒಳ್ಳೆ ರೀತಿಯಾಗಿ ಕಂಬ್ಯಾಕ್ ಮಾಡಿದ್ದಾರೆ. ಭಾರತ ತಂಡಕ್ಕೆ ನಾವು ಇನ್ನೂ ಗೆಲ್ಲಬಹುದು ಎನ್ನುವ ರೀತಿಯಾಗಿ ಕಂಬ್ಯಾಕ್ ಮಾಡಿದ್ದಾರೆ. ಇಲ್ಲಿ ಟೆಸ್ಟ್ನಲ್ಲಿ ಮೊದಲ ಪಂದ್ಯದಲ್ಲಿಯೇ ಕಂಬ್ಯಾಕ್ ಆಗಿ ಮೊದಲ ಆಸ್ಟ್ರೇಲಿಯಾ ವಿರುದ್ಧ ಒಂದು ಸೆಂಚುರಿ ಬಾರಿಸಿದ್ದಾರೆ. ಅದು 21 ವರ್ಷದ ನಂತರ, 21 ವರ್ಷದ ಏಜ್ನಲ್ಲಿ ಬಾರಿಸಿದಂಥ ಸೆಂಚುರಿ, 3ನೇ ಸೆಂಚುರಿ ಆಗಿದೆ ಭಾರತ ಕಡೆಯಿಂದ. ಮೊದಲನೇದವರು ಸಚಿನ್, ಎರಡನೇದವರು ರಿಷಬ್ ಪಂತ್, 3ನೇದವರು ನಿತೀಶ್ ರೆಡ್ಡಿ ಅಂತ ಹೇಳ್ಬೋದಾಗಿದೆ. ಈ ರೀತಿಯಾಗಿ ಒಂದು ಹೊಸ ದಾಖಲೆ ಬರೆದಿದ್ದಾರೆ. ಇವರು ಕೂಡ ನೋಡ್ಬೋದು 4 ಇನ್ನಿಂಗ್ಸ್ನಲ್ಲಿ ಸಖತ್ತಾಗಿ ಒಂದು ಭಾರತ ತಂಡಕ್ಕೆ ಒಳ್ಳೆ ಕೊಡುಗೆ ಕೊಟ್ಟಿದ್ದಾರೆ. 38, 42, 42, ಇವಾಗ 105 ಸ್ನೇಹಿತರೆ. ಈ ರೀತಿಯಾಗಿ ನಮ್ಮ ಭಾರತಕ್ಕೆ ಹೆಲ್ಪ್ ಆಗಿದ್ದಾರೆ ನಿತೀಶ್ ರೆಡ್ಡಿ ಅವ್ರ ಬಗ್ಗೆ ನೀವೇನಂತೀರ ಕಮೆಂಟ್ ಮಾಡಿರಿ. ಹಾಗೆಯೇ ಸ್ನೇಹಿತರೆ, ನಮ್ಮ ಭಾರತದ ಒಂದು ಅದ್ಭುತವಾದಂಥ ಪ್ರದರ್ಶನಕ್ಕೆ ಬರೋಕ್ಕೆ ಇಲ್ಲಿ ನಿತೀಶ್ ರೆಡ್ಡಿ ಅವರೇ ಕಾರಣ. ಇವತ್ತು ತಂದೆಯ ಮ್ಯಾಚ್ ಪಂದ್ಯ ನೋಡ್ತಾ ಇದ್ರು, ಗ್ರೌಂಡ್ನಲ್ಲಿ ನೋಡ್ಬೋದು ಇಮೇಜ್ನಲ್ಲಿ ಯಾವ ರೀತಿಯಾಗಿ ಕಣ್ಣೀರು ಹಾಕಿದ್ದಾರೆ. ಇಲ್ಲಿ ಅವರ ಮಗುವಿನ ಆಟ ನೋಡಿ ಈ ರೀತಿಯಾಗಿ ಒಂದು ಕಣ್ಣೀರು ಕೂಡ ಹಾಕಿದ್ದಾರೆ. ಅವೊಂದೆರಡು ಮಾತನಾಡಿದ್ರು. ಏನಪ್ಪ ಮಾತನಾಡಿದ್ದಾರೆ ಅಂದರೆ, ಇಲ್ಲಿ ನಿತೀಶ್ ರೆಡ್ಡಿ ಅವರು ಬೆಳೆಸೋಕ್ಕೆ ತುಂಬ ಕಷ್ಟಪಟ್ಟಿದ್ದು ಈ ರೀತಿಯ ಥರಕ್ಕೆ, ಅದು ನಮಗೆ ಖುಷಿ ಆಗ್ತಾ ಇದೆ. ಇವತ್ತು ಈ ರೀತಿಯಾಗಿ ನಮಗೆ ಕೊಡುಗೆ ಕೊಡ್ತಾರೆ ನಿತೀಶ್ ರೆಡ್ಡಿ. ಹಾಗಾಗಿ ನಮಗಂತೂ ಖುಷಿದೆ, ಫುಲ್ ಖುಷಿದೆ. ಕೊನೆಯ ವಿಕೆಟ್ನಲ್ಲಿ ನಮ್ಮ ನಿತೀಶ್ ಅವರು 100 ಮಾಡ್ತಾರೋ ಮಾಡಲು ಕುತೂಹಲ ಇತ್ತು. ಯಾಕಂದರೆ ಬುಮ್ರಾ ಔಟ್ ಆದರು. ಬುಮ್ರಾ ಆದ ನಂತರ ಸಿರಾಜ್ಗೆ 2 ಬಾಲ್ ಇತ್ತು. ಆ 2 ಬಾಲು ಡಾಟ್ ಮಾಡಿದ್ರಿಂದ ನಮಗೆ ಖುಷಿ ಆಯಿತು. ನಮ್ಮ ರೆಡ್ಡಿ ಅವರು 100 ಸಖತ್ತಾಗಿ ಮಾಡಿದ್ರು. ಇದೇ ಒಂದು ದೊಡ್ಡ ಖುಷಿಯಾಗಿದೆ. ಸಿರಾಜ್ ಅವರಿಗೆ ಕ್ರೆಡಿಟ್ ಹೋಗ್ಬೇಕಂತ ಕೂಡ ಈ ರೀತಿಯಾಗಿ ಮಾತನಾಡಿದ್ದಾರೆ. ನಿಮ್ಮ ಅಭಿಪ್ರಾಯದ ಪ್ರಕಾರ ಇಲ್ಲಿ ನಿತೀಶ್ ರೆಡ್ಡಿ ಅವರ ಶತಕಕ್ಕೆ ಯಾರು ಕಾರಣ ಎಂಬುದು ಕೂಡ ಕಮೆಂಟ್ ಮಾಡಿರಿ. ಯಾಕಂದರೆ ಇಲ್ಲಿ ಸಿರಾಜ್ ಕೂಡ ಒಳ್ಳೆ ರೀತಿಯಾಗಿ ಪ್ರದರ್ಶನ ಕೊಟ್ಟಿದ್ದಾರೆ. ವಾಷಿಂಗ್ಟನ್ ಕೂಡ ಅವರಿಗೆ ಸಪೋರ್ಟ್ ಮಾಡಿದ್ದಾರೆ. ಯಾರು ಕಾರಣ ಎಂಬುದು ಕೂಡ ಕಮೆಂಟ್ ಮಾಡಿರಿ. ಸಾಧ್ಯವಾದಲ್ಲಿ ಈ ಚಾನಲ್ ತಮಗೆ ಇಷ್ಟವಾದಲ್ಲಿ ಈ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿರಿ, ಸಪೋರ್ಟ್ ಮಾಡಿರಿ. ಧನ್ಯವಾದಗಳು.